ಇತ್ತೀಚೆಗೆ ಸುಮಾರು ಜನ ವೆಯ್ಟ್ ಇಶ್ಯೂಸಿಂದ ನರಳುತ್ತಾ ಇದ್ದಾರೆ. ಅಂದರೆ ವೆಯ್ಟ್ ಗೇನ್ ಆಗ್ತಾ ಇದೆ. ನಾವು ಎಲ್ಲ ಟ್ರೈ ಮಾಡ್ತಾ ಇದ್ವಿ, ಡಯಟ್ ಟ್ರೈ ಮಾಡ್ತಾ ಇದ್ವಿ, ಎಕ್ಸಸೈಸ್ ಟ್ರೈ ಮಾಡ್ತಾ ಇದ್ವಿ. ಬಟ್ ಆದರೂ ನಮಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಇಂಥವ್ರಿಗೆ ಏನು ಮಾಡಬಹುದು? ಫಸ್ಟು ನಿಮ್ಮ ವೆಯ್ಟ್ ಗೇನ್ಗೆ ಏನಾದರೂ ಮೆಡಿಕಲ್ ರೀಸನ್ ಇದೆಯಾ ಅಂತ ನೋಡಬೇಕಾಗತ್ತೆ. ಥೈರಾಯ್ಡ್ ಇಶ್ಯೂ ಇದೆಯಾ, ಇಲ್ಲ ಓವರೀಸ್ ಇಶ್ಯೂ ಇದೆಯಾ, ಲಿವರ್ ಇಶ್ಯೂ ಇದೆಯಾ, ಬೇರೆ ಏನಾದರೂ ತೊಂದರೆಗಳು ಮೆಡಿಕಲ್ ಹಾರ್ಮೋನಲ್ ಇಶ್ಯೂಸ್ ಇದ್ದರೆ ಅದನ್ನು ಚೆಕ್ ಮಾಡಿಸ್ಬೇಕಾಗತ್ತೆ. ಚೆಕ್ ಮಾಡಿಸ್ಬಿಟ್ಟು ಏನಾದರೂ ಸಪೋಸ್ ಮೆಡಿಕಲ್ ಇಶ್ಯೂ ಇತ್ತು ಅಂದರೆ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ನೋಡಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಬರೋದು ಡಯಟ್ ಮತ್ತು ಎಕ್ಸಸೈಸು. ಎಷ್ಟೇ ನಾವು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಏನೇ ಮಾಡಲಿ, ಯಾವುದು ಡಯಟ್ ಎಕ್ಸಸೈಸ್ನ ಬೀಟ್ ಮಾಡೋಕ್ಕಾಗಲ್ಲ. ಸೊ ಡಯಟ್ ಆ್ಯಂಡ್ ಎಕ್ಸಸೈಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಡಯಟ್ ಹೆಂಗಂದರೆ ನಿಮ್ಮ ಪ್ರಕಾರ ಕೆಲವು ಅಪ್ರಿಹೆನ್ಷನ್ಸ್ ಇರ್ಬೋದು, ಇಲ್ಲ ಕೆಲವು ಫಿಕ್ಸ್ಡ್ ಐಡಿಯಾಲಜಿ ಇರ್ಬೋದು ದಟ್ ಈ ಡಯಟಿಂದ ವೇಟ್ ಗೇನ್ ಆಗುತ್ತೆ, ಈ ಡಯಟಿಂದ ವೇಟ್ ಲಾಸ್ ಆಗುತ್ತೆ. ಒಬ್ಬರು ನ್ಯೂಟ್ರಿಷನಿಸ್ಟು ಇಲ್ಲ ಡಯಟಿಷನ್ನ ಮೀಟ್ ಮಾಡಿ ಒಂದು ಸೆಷನ್ ತೊಗೊಳ್ಳಿ ಅವ್ರ ಹತ್ರ, ಸೇಯಿಂಗ್ ದಟ್ ಓಕೆ ಈ ಥರ ಇದೆ, ವೇಟ್ ಲಾಸ್ಗೆ ಒಂದು ಪರ್ಟಿಕ್ಯುಲರ್ ಚಾರ್ಟ್ ಏನಾದ್ರು ಕೊಟ್ಟು ನೀವು ಆ ಡಯಟನ್ನು ಸ್ಟಿಕ್ ಮಾಡಿಕೊಂಡ್ರೆ ಚಾನ್ಸಸ್ ಆಫ್ ವೆಯ್ಟ್ ಲಾಸ್ ಇರುತ್ತೆ. ಅದ್ರ ಜೊತೆ ಎಕ್ಸಸೈಸ್ ವಾಕಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಂಡ್ ಓನ್ಲಿ ಎಕ್ಸಸೈಸ್. ನಾನು ವಾಕ್ ಮಾಡ್ತೀನಿ, 10,000 ಸ್ಟೆಪ್ಸ್ ಆಗ್ತಾಯಿದೆ ದಿನ, ನನಗೆ ವೆಯ್ಟ್ ಲಾಸ್ ಆಗುತ್ತೆ ಇಲ್ಲ. ವಿತ್ ದಟ್ ಯು ವಿಲ್ ಹ್ಯಾವ್ ಟು ಡೂ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಬೇರೆ ಎಕ್ಸಸೈಸಸ್, ಇಟ್ ಕುಡ್ ಬಿ ಸ್ಟ್ರೆಂತ್ ಟ್ರೈನಿಂಗ್, ಪುಷಪ್ಸ್ ಇರ್ಬೋದು ಅಂಥದ್ದು. ಸೊ ಒಂದು ಫಾರ್ಮಲ್ ಆಗಿ ಯಾರಾದರೂ ಫಿಟ್ನೆಸ್ ಪರ್ಸನ್ನಿಂದ ಒಂದು ರೆಜಿಮೆನ್ ತೊಗೊಂಡು, ಇಲ್ಲ ಇತ್ತೀಚೆಗೆ ಆನ್ಲೈನಲ್ಲಿ ಸುಮಾರು ಆ್ಯಪ್ಸ್ ಇದೆ ಟು ಹೆಲ್ಪ್ ಯು ಔಟ್, ಅದೆಲ್ಲ ಟ್ರೈ ಮಾಡಿ. ಡಯಟ್ ಆ್ಯಂಡ್ ಎಕ್ಸಸೈಸ್ ಡೆಫಿನೆಟ್ಲಿ ಫಸ್ಟ್ ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 8 ತಿಂಗಳು ಡಯಟ್ ಆ್ಯಂಡ್ ಎಕ್ಸಸೈಸ್ ಟ್ರೈ ಮಾಡಿಕೊಂಡು ನಿಮ್ಮ ಮೆಡಿಕಲ್ ಕಂಡೀಷನ್ ಏನಾದರೂ ಇತ್ತು ಅಂದರೆ ಅದನ್ನು ಕಂಟ್ರೋಲ್ ಬಂದು, ಅದಾದಮೇಲೂ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂದರೆ ನೀವು ಫಿಸಿಷಿಯನ್ನ ಇಲ್ಲ ಎಂಡೋಕ್ರೈನಾಲಜಿಸ್ಟ್ನ ಇಲ್ಲ ಬೇರೆಟ್ರಿಕ್ ಸರ್ಜನ್ನ ಮೀಟ್ ಮಾಡಿಕೊಂಡು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಹೆಂಗೆ ಮುಂದುವರಿಸೋದು ಅಂತ ಟ್ರೈ ಮಾಡ್ಬೋದು. ಈಗ ಮಾರ್ಕೆಟಲ್ಲಿ ಸುಮಾರು ಕೇಳಿದ್ದೀರಾ ವೆಯ್ಟ್ ಲಾಸ್ ಇಂಜೆಕ್ಷನ್ಸ್ ಅಂತ. ಸೆಲೆಬ್ರಿಟೀಸ್ ಸುಮಾರು ಜನ ತಗೋತಾ ಇದ್ದಾರೆ, ಅದರದ್ದು ಎಫೆಕ್ಟ್ಸ್ ಏನಿರುತ್ತೆ ಅಂತ. ಸುಮ್ಮನೆ ಯಾವುದೋ ಕ್ಲಿನಿಕಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬರು ನಾಟ್ ಕ್ವಾಲಿಫೈಡ್ ಡಾಕ್ಟರ್ ಅಂದ ಕಂಟಿನ್ಯೂ ಆಗಿ ತೊಗೊಳ್ತಾ ಇದೆ. ಇಟ್ಸ್ ಬಿಕಮ್ ಅ ವೆರಿ ರ್ಯಾಂಪೆಂಟ್ ಇಶ್ಯೂ. ಸಿಕ್ಕಿದ್ದವರೆಲ್ಲ ಈ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ಸಲೂನ್ಗಳಲ್ಲೂ ಕೊಡ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ನಾನು ಹೇಳಿದ್ನಲ್ಲ, ಪ್ರಾಪರ್ ಸೂಪರ್ವಿಷನಲ್ಲಿ ಇಂಥ ಇಂಜೆಕ್ಷನ್ಸ್ ತೊಗೋಬೇಕಾಗುತ್ತೆ. ಈ ಇಂಜೆಕ್ಷನ್ನ ಫಸ್ಟು ತಯಾರು ಮಾಡಿದ್ದು ಡಯಾಬಿಟೀಸ್ ಕಂಟ್ರೋಲ್ ಮಾಡೋಕ್ಕೆ. ಬಟ್ ಸೈಡ್ ಎಫೆಕ್ಟ್ ಆಫ್ ದಿಸ್ ಇಂಜೆಕ್ಷನ್ ಈಸ್ ವೆಯ್ಟ್ ಲಾಸ್. ಸೊ ಅದನ್ನೇ ಏನು ಮಾಡ್ತೀವಿ, ಅದನ್ನೇ ಮೇನ್ ಟ್ರೀಟ್ಮೆಂಟ್ ಆಗಿ ಉಪಯೋಗಿಸ್ತಾ ಇದ್ದೀವಿ. ಸೊ ಈ ಇಂಜೆಕ್ಷನ್ಸು ವಾರಕ್ಕೊಂದು ಇಂಜೆಕ್ಷನ್ ಇರುತ್ತೆ ಆ್ಯಂಡ್ ಪರ್ಟಿಕ್ಯುಲರ್ ಡೋಸೇಜಲ್ಲಿ ನಿಮ್ಮ ಡಾಕ್ಟರ್ ಹೇಳ್ತಾರೆ ಯಾವ ಡೋಸೇಜ್ ಹೆಂಗೆ ಇನ್ಕ್ರೀಸ್ ಮಾಡೋದು, ಯಾವಾಗ ಡಿಕ್ರೀಸ್ ಮಾಡೋದು ಅಂತ. ಇದು ಐಡಿಯಲಿ ಒಂದು 16 to 18 ಮಂತ್ಸ್ ತೊಗೊಂಡ್ರೆ ನಿಮ್ಗೆ ಒಂದು 14ರಿಂದ 16% ಕಡಿಮೆ ಆಗ್ಬೋದು ವೇಟು. ಬಟ್ ಒಂದ್ಸತಿ ಇದು ನಿಲ್ಲಿಸಿದರೆ ಚಾನ್ಸಸ್ ಆಫ್ ವೇಟ್ ಗೇನ್ ವಾಸ್ ಆಲ್ಸೋ ಹೈ. ಈಗ ಈ ವೇಟ್ ಲಾಸ್ ಇಂಜೆಕ್ಷನ್ಸು ನಾವು ಹೇಳಿದ್ನಲ್ಲ, 14ರಿಂದ 16 ತಿಂಗಳು ತೊಗೊಂಡ್ರೆ ಎಫೆಕ್ಟಿವ್ ಆಗಿ ಒಂದು 14 to 16% ವೇಟ್ ಲಾಸ್ ಚಾನ್ಸಸ್ ಇರುತ್ತೆ. ಈಗ ನಿಲ್ಲಿಸಿದ ಮೇಲೆ ಹೈ ಚಾನ್ಸ್ ಆಫ್ ವೇಟ್ ಗೇನ್. ಅದಕ್ಕೆ ಹೇಳೋದು ಡಯಟ್ ಆ್ಯಂಡ್ ಎಕ್ಸಸೈಸ್ ಈಸ್ ಯೋರ್ ಪ್ರೈಮರಿ. ಅದನ್ನು ವೇಟ್ ಲಾಸ್ ಜರ್ನಿಯಲ್ಲಿ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ನೀವು ಬರೀ ಇಂಜೆಕ್ಷನ್ ಮೇಲೆ ಆಧಾರ ಪಟ್ಟಿದ್ದರೆ ಸಾಕಾಗಲ್ಲ. ನೆಕ್ಸ್ಟ್ ಆಪ್ಷನ್ ಏನಿದೆ, ಈ ಇಂಜೆಕ್ಷನ್ಸಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ತೊಗೊಳಕ್ಕಾಗಲ್ಲ, ಇಲ್ಲ ನಿಮ್ಮ ವೇಟ್ ಗೇನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಇಂಜೆಕ್ಷನ್ ಸಾಕಾಗಲ್ಲ. ಸೊ ಅಂಥವ್ರಿಗೆ ನೆಕ್ಸ್ಟ್ ಆಪ್ಷನ್ ಇರೋದು ಸರ್ಜಿಕಲ್ ಆಪ್ಷನ್. ಅಂದರೆ ಈಗ ಸರ್ಜರಿ ಏನು ಮಾಡ್ತೀವಿ ಅಂದರೆ 2 ಥರ ಸರ್ಜರಿ ಇದೆ. ಒಂದು ಸರ್ಜರಿ ನಮ್ಮ ಹೊಟ್ಟೆಯದು ಸ್ಟಮಕ್ಕು ಕೆಪಾಸಿಟಿನೇ ಕಡಿಮೆ ಮಾಡಿಬಿಡ್ತೀವಿ. ಸಮಥಿಂಗ್ ಕಾಲ್ಡ್ ಎ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಮಾಡ್ತೀವಿ. ಅಂದರೆ ಹೊಟ್ಟೆನ ಕಟ್ ಮಾಡಿ ಹೊಲಿಗೆ ಹಾಕಿಬಿಟ್ಟು ಅದನ್ನು ಸೈಜೇ ಕಡಿಮೆ ಮಾಡಿಬಿಡ್ತೀವಿ. ಸೊ ನೀವು ಊಟ ತೊಗೊಳ್ಳೋ ಕೆಪಾಸಿಟಿನೇ ನಿಮ್ಗೆ ಕಡಿಮೆ ಆಗೋಗುತ್ತೆ. ವಿತ್ ಟೈಮ್ ಯು ಹ್ಯಾವ್ ಎಫೆಕ್ಟಿವ್ ವೇಟ್ ಲಾಸ್. ಬಟ್ ಈಗ ಇತ್ತೀಚೆಗೆ ನೋಡಿದ್ದೀವಿ ದಟ್ 10 ವರ್ಷ ಆದಮೇಲೆ ದೇ ಸ್ಟಾರ್ಟ್ ಗೇನಿಂಗ್ ಬ್ಯಾಕ್ ವೇಟ್. 10 ವರ್ಷ ಮೇ ಬಿ 5 to 6 ಇಯರ್ಸಲ್ಲಿ ಸ್ಟಾರ್ಟ್ ಗೇನಿಂಗ್ ವೇಟ್ ಬ್ಯಾಕ್. ಬಿಕಾಸ್ ಸ್ಟಮಕ್ ಹ್ಯಾಸ್ ಕೆಪಾಸಿಟಿ, ಹೊಟ್ಟೆದು ಕೆಪಾಸಿಟಿ ಇದೆ ಮತ್ತೆ ಎಕ್ಸ್ಪ್ಯಾಂಡ್ ಆಗೋ ಅಂಥದ್ದು. ಸೊ ಅಗೇನ್ ವೆರಿ ಇಂಪಾರ್ಟೆಂಟ್, ಡಯಟ್ ಆ್ಯಂಡ್ ಎಕ್ಸಸೈಸ್ ಈಸ್ ಆಲ್ಸೋ ಇಟ್ಸ್ ಅ ಕಾಂಟ್ರಿಬ್ಯೂಟಿಂಗ್ ಆರ್ ಅ ಮೇನ್ ಫ್ಯಾಕ್ಟರ್ ಆ್ಯಂಡ್ ಸರ್ಜರಿ ಈಸ್ ಅ ಅಸಿಸ್ಟಿಂಗ್ ಫ್ಯಾಕ್ಟರ್. ನೆಕ್ಸ್ಟ್ ಇನ್ನೊಂದು ಥರ ಸರ್ಜರಿ ಏನು ಮಾಡ್ತೀವಿ ಅಂದರೆ ವಿ ಸಪ್ರೇಟ್ ಡೈಜೆಷನ್ ಪ್ರೋಸೆಸ್ನ ಡಿಲೇ ಮಾಡೋಕ್ಕೆ ನೋಡ್ತೀವಿ. ನಿಮ್ಮ ಹೊಟ್ಟೆದು ಆಗೋ ಆ್ಯಸಿಡ್ ಪ್ರೊಡಕ್ಷನ್ ಇರಲಿ, ಪಿತ್ತ ಪ್ರೊಡಕ್ಷನ್ ಇರಲಿ, ಅದನ್ನು ಫುಡ್ ಜೊತೆ ಸೇರಿಸೋದು ಡಿಲೇ ಮಾಡ್ತೀವಿ.
ಸಮಥಿಂಗ್ ಕಾಲ್ಡ್ ಎಸ್ ಮಿನಿ ಗ್ಯಾಸ್ಟ್ರಿಕ್ ಬೈಪಾಸ್ ಅಂತ ಮಾಡ್ತಾರೆ. ಊಟದ ಒಂದು ಕಡೆ ಹೋಗುತ್ತೆ, ಹೊಟ್ಟೆಯಿಂದ ಪ್ರೊಡ್ಯೂಸ್ ಆಗೋ ಜ್ಯೂಸು, ಪಿತ್ತ ಎಲ್ಲ ಬೇರೆ ಕಡೆ ಬಂದು ಫೈನಲ್ ಆಗಿ ಒಂದು ಮೇ ಬಿ ಒಂದು 100 ಸೆಂಟಿಮೀಟರ್ ಆದಮೇಲೆ ಜಾಯ್ನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಫುಡ್ಡು ಮತ್ತು ಈ ಎಂಜೈಮ್ಸ್ ಮಿಕ್ಸ್ ಆಗೋ ಟೈಮ್ ಕಡಿಮೆ ಆಗುತ್ತೆ. ಸೊ ಡೈಜೆಷನ್ ಆಫ್ ಫುಡ್ ವಿಲ್ ನಾಟ್ ಬಿ ಕಂಪ್ಲೀಟ್. ಅದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ನಾವು ನಮ್ಮ ಇಂಟೆಸ್ಟೈನು ಅದರಿಂದ ಆಹಾರ ಪೋಷಣೆ ತಗೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ವಿಲ್ ಲೀಡ್ ಟು ವೇಟ್ ಲಾಸ್ ಇವೆಂಚುಲಿ. ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಥಿಂಗ್. ಅದ್ರ ಜೊತೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಅಗೇನ್ ವೆರಿ 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 ಇಂಪಾರ್ಟೆಂಟ್. ಇದು ಬಿಟ್ಟು ಏನೋ ಆಪ್ಷನ್ಸ್ ಇದೆ. ದೇರ್ ಆರ್ ಮೋರ್ ಕಾಂಪ್ಲಿಕೇಟೆಡ್ ಆರ್ ಕಾಂಪ್ಲೆಕ್ಸ್ ಸರ್ಜರೀಸ್ ಫಾರ್ ವೇಟ್ ಲಾಸ್, ಬಟ್ ಐಡಿಯಲಿ ದೀಸ್ ಟೂ ಆರ್ ದ ಮೋಸ್ಟ್ ಕಾಮನ್ಲಿ ಪರ್ಫಾರ್ಮ್ಡ್ ಸರ್ಜರೀಸ್. ನೆಕ್ಸ್ಟ್ ಆಪ್ಷನ್ ಇರೋದು ಬಲೂನ್ ಥೆರಪಿ ಅಂತ ಹೇಳಿ. ಇಲ್ಲ ಎಂಡೋಸ್ಕೋಪಿಕ್ ಮೂಲಕ ಅದನ್ನು ಹೊಟ್ಟೆ ಒಳಗಡೆ ಸೇರಿಸೋದು, ಇಲ್ಲ ಒಂದು ನುಂಗು ಅಂತ ಟ್ಯಾಬ್ಲೆಟ್ ಬಂದಿದೆ, ಅದನ್ನು ಹೊಟ್ಟೆ ಒಳಗಡೆ ಹೋಗಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಅಲ್ಲೇ ಬಿಡ್ತೀವಿ. ಇದರಿಂದ ಏನಾಗುತ್ತೆ, ನಿಮ್ಮ ಹೊಟ್ಟೆ ಯಾವಾಗೂ ತುಂಬಿದೆ ಅಂತ ಅನಿಸುತ್ತೆ. ಇದರಿಂದನೂ ವೇಟ್ ಲಾಸ್ ಆಗುತ್ತೆ. ಸುಮಾರು ಒಂದು 12ರಿಂದ 14% ವೇಟ್ ಲಾಸ್ ಆಗುತ್ತೆ ಇದರಿಂದ. ಬಟ್ ಇದು ಶಾರ್ಟ್ ಲಿವ್ಡ್, 4 to 6 months ಬಲೂನ್ ಇರುತ್ತೆ. ಆ ಟೈಮ್ವರೆಗೂ ವೇಟ್ ಲಾಸ್ ಜರ್ನಿ ವಿಲ್ ಬಿ ಗುಡ್. ಅದಕ್ಕೆ ನಾವು ಈ ಸರ್ಜರೀಸ್ ಎಲ್ಲಕ್ಕೂ ಒನ್ ಥಿಂಗ್ ಇಸ್ ಕಾಮನ್: ಡಯಟ್, ಎಕ್ಸಸೈಸ್. ದೇರ್ ಈಸ್ ನೋ ಅದರ್ measures to lose weight apart from these two. With combination ಈ ಅದರ್ ಆಪ್ಷನ್ಸ್ ಅದರ್. ಸೊ ನೀವು ಏನಾದರೂ ಒಬೆಸಿಟಿಯಿಂದ ಕಷ್ಟಪಡ್ತಾ ಇದ್ದೀರಾ ಅಂದರೆ ಈ ಟ್ರೀಟ್ಮೆಂಟ್ ಆಪ್ಷನ್ಸ್ ನೋಡೋದು ಒಳ್ಳೆಯದು. ಇನ್ನೊಂದು, ಕೆಲವ್ರದ್ದು ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಇದೆ, ಇಲ್ಲ ಸಿವಿಯರ್ ಜಾಯಿಂಟ್ ಪೇನ್ಸ್ ಇದೆ, 40 years ಬಟ್ ಸಿವಿಯರ್ ಜಾಯಿಂಟ್ ಪೇನ್ಸ್, ಅಂಥವ್ರಿಗೆ ಈ ಆಪ್ಷನ್ಸ್ ಆಫ್ ಸರ್ಜರಿ ಆ್ಯಂಡ್ ಟ್ರೀಟ್ಮೆಂಟ್ ಈಸ್ ವೆರಿ 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 ಯೂಸ್ಫುಲ್. ಸೊ ನೀವು ಐಡಿಯಲಿ ಇದನ್ನು ಒಂದು ಫಿಸಿಷಿಯನ್ಗೆ, ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ಇಲ್ಲ ಸರ್ಜನ್ಗೆ ತೋರಿಸಿ ಇನ್ಫಾರ್ಮೇಷನ್ ಪಡೀರಿ. ಅದಾದಮೇಲೆ ನೀವು ಡಿಸಿಷನ್ ತೊಗೋಬೋದು. ದೇರ್ ಆರ್ ಸಮ್ ಇಶ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಸೈಡ್ ಎಫೆಕ್ಟ್ಸ್ ಆಫ್ ಬೇರಿಯಾಟ್ರಿಕ್ ಸರ್ಜರಿ. ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಯಾವತ್ತಾದರೂ ಇದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ.